ಸಮಾಧಿ ಶೋಧ ಸ್ಥಗಿತ ಮುಂದೇನು? ಪರಮೇಶ್ವರ್ ಉತ್ತರಕ್ಕೆ ಬಿಜೆಪಿ ಹೇಳಿದ್ದೇನು? ಇದುವೇ ಚದುರಂಗದ ಮೊದಲ ಸ್ಟೋರಿ. ಸಮಾಧಿ ಶೋಧ ಸ್ಥಗಿತ. ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗಗಳಲ್ಲೆಲ್ಲ ಪಾಯಿಂಟ್ಗಳನ್ನು ಗುರುತು ಹಾಕಿ ಆ ಪಾಯಿಂಟ್ಗಳಲ್ಲಿ ಆತ ಹೇಳಿದ ಸ್ಥಳಗಳಲ್ಲಿ ಅಗೆದು ನೋಡುವ ಕೆಲಸವನ್ನ SIT ತಂಡ ಮಾಡಿತ್ತು. ಒಟ್ಟು 16 ಕಡೆಗಳಲ್ಲಿ ಈಗಾಗಲೇ ಅಗೆದು ನೋಡಲಾಯಿತು. ಆ 16 ಕಡೆಗಳಲ್ಲಿ ಅಗೆದು ನೋಡಿದ ನಂತರವೂ ಕೂಡ ಅಲ್ಲಿ ಸಿಕ್ಕಿರುವಂಥದ್ರಲ್ಲಿ ಬಹಳ ಮುಖ್ಯವಾಗಿ 2 ಕಡೆಗಳಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿರುವಂಥದ್ದು. ಪಾಯಿಂಟ್ ನಂಬರ್ 6ರಲ್ಲಿ ಮತ್ತು ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲಿ. ಅದೇ ಭೂಮಿಯ ಒಳಗಡೆ ಹುಗಿದಿಟ್ಟಂತಹ ಶವ ಆಗಿರಲಿಲ್ಲ, ಹೊರಗಡೆ ಸಿಕ್ಕಿದ್ದಂತಹ ಶವ ಆಗಿದ್ದಿತ್ತು. ಈಗ ಧರ್ಮಸ್ಥಳದಲ್ಲಿ ಸಮಾಧಿ ಶೋಧವನ್ನು ಸ್ಥಗಿತಗೊಳಿಸುವಂತಹ ತೀರ್ಮಾನಕ್ಕೆ SIT ಬಂದಿದೆ. ಅಂದರೆ ಸದ್ಯಕ್ಕೆ ತಾತ್ಕಾಲಿಕ ಸ್ಥಗಿತ ಇದೆ. ಇದೊಂದು ರೀತಿಯಿಂದ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಫುಲ್ ಸ್ಟಾಪ್ ಅಲ್ಲ. ಸರ್ಕಾರ ಈ ಘೋಷಣೆಯನ್ನು ಮಾಡಿದೆ. ಸಂಗ್ರಹಿಸಿರುವಂತಹ ಮೂಳೆಗಳ ರಿಪೋರ್ಟ್ ಬರುವವರೆಗೂ ಕೂಡ ಇದು ಸ್ಥಗಿತಗೊಂಡಿರುತ್ತೆ. ವಿಧಾನಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ವಿಚಾರವನ್ನು ಘೋಷಿಸಿದ್ದಾರೆ, ಪ್ರಕಟಿಸಿದ್ದಾರೆ, ಸದನದ ಗಮನಕ್ಕೆ ತಂದಿದ್ದಾರೆ ತನ್ನ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ. ಸಮಾಧಿಯ ಜಾಗಗಳನ್ನು ಇಲ್ಲಿ ನಾನು ಹೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡು ಆತ ಎಲ್ಲೆಲ್ಲಿ ತೋರಿಸಿದ್ನೋ ಆ ಪ್ರತಿಯೊಂದು ಜಾಗವನ್ನು ಹುಡುಕುವ ಕೆಲಸವನ್ನು SIT ಮಾಡ್ತು. ಬಹಳ ವೈಜ್ಞಾನಿಕವಾಗಿ ಆ ಸ್ಥಳಗಳನ್ನು ಮಹಜರ್ ಮಾಡಿ ನಂತರ ಅವುಗಳನ್ನು ಕ್ರೈಮ್ ಸೀನ್ ಅಂತೇಳಿ ಅದನ್ನು ಏನು ಪ್ರೊಟೆಕ್ಟ್ ಮಾಡಿ ರಕ್ಷಣೆ ಮಾಡಿ ಅದಾದ ನಂತರ ಅಲ್ಲಿ ಅಗೆಯುವ ಕೆಲಸವನ್ನು ಮಾಡಿತು. ಒಂದೊಂದು ಸಮಾಧಿಯನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸುವಂತಹ ಕೆಲಸವನ್ನು SIT ತಂಡ ಮಾಡಿದೆ. ಈಗ ಸಮಾಧಿ ಶೋಧವನ್ನು ತಾತ್ಕಾಲಿಕ ಸ್ಥಗಿತಗೊಳಿಸುವಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ, SIT ಬಂದಿದೆ. ಇನ್ಫ್ಯಾಕ್ಟ್ SIT ಕೈಗೊಂಡಿರುವಂತಹ ತೀರ್ಮಾನವನ್ನು ಗೃಹ ಸಚಿವರು ಹೇಳಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ? ಗೃಹ ಸಚಿವರು ಹೇಳಿರೋ ಪ್ರಕಾರ ಯಾವ ಕಾರಣಕ್ಕಾಗಿ? ದೂರುದಾರ ಹೇಳಿದ ಜಾಗದಲ್ಲೆಲ್ಲ ಅಗೆದು ಮಣ್ಣು ಸಂಗ್ರಹಿಸಲಾಗಿದೆ. ಅಂದರೆ ಆಯಾ ಜಾಗಗಳಲ್ಲಿ ಮಣ್ಣು ಸಂಗ್ರಹಿಸುವಂತಹ ಕೆಲಸವನ್ನು, ಯಾವ ಭೂಮಿಯಲ್ಲಿ ಹೂತು ಹಾಕಿದ್ದಾರೆ ಅಂತ ಹೇಳಿದಾರಲ್ಲ ಅಲ್ಲಿ ಮಣ್ಣು ಸಂಗ್ರಹಿಸುವ ಕೆಲಸವನ್ನು ಮಾಡಲಾಗಿದೆ. ಸಂಗ್ರಹಿಸಿರುವ ಮಣ್ಣಿನ ಪರೀಕ್ಷೆ ಆಗಬೇಕಾಗಿದೆ, ತನಿಖೆ ನಡೆಯಬೇಕಾಗಿದೆ. ಅಂದರೆ ಬಹುತೇಕ ಇವ್ರಿಗೆ ಒಂದು ಅನುಮಾನ ಇದ್ದಂಗಿದೆ, ಆ ಮಣ್ಣಿನಲ್ಲೇನಾದರೂ ಅಲ್ಲಿ ಹೂತಿಟ್ಟಂತಹ ಅಸ್ಥಿಪಂಜರ ಕರಗಿ ಹೋಗಿರಬಹುದೇ? ಈ ಅನುಮಾನವು ಕೂಡ ಬಹುಶಃ ಇವರಿಗೆ ಇರಬಹುದು. ಮೂಳೆ ಇದೆಯೋ ಇಲ್ಲವೋ ಎಂಬುದರ ವರದಿ ಬರಬೇಕಾಗಿದೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಮಣ್ಣಿನಲ್ಲಿ ಮೂಳೆಯ ಅಂಶಗಳೇನಾದರೂ ಇದೆಯಾ ಇಲ್ವಾ ಅನ್ನುವಂತಹ ವರದಿ ಬರಬೇಕಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. FSL ವರದಿ ಬರುವವರೆಗೂ ಸಮಾಧಿ ಶೋಧವನ್ನು ನಿಲ್ಲಿಸಿದೆ SIT ಅವರು ಸದ್ಯಕ್ಕೆ ಸಮಾಧಿ ಶೋಧವನ್ನು ನಿಲ್ಲಿಸಿದ್ದಾರೆ. ಯಾಕೆಂದರೆ ಇದು ಬಹಳ ವೈಜ್ಞಾನಿಕವಾಗಿ ನಡಿಬೇಕಾಗಿರುವಂತಹ ಕ್ರಮ. ಮತ್ತು ಆತ ತೋರಿಸಿದಂಥ ಎಲ್ಲ ಕಡೆಗಳಲ್ಲೂ ಕೂಡ ಅಸ್ಥಿಪಂಜರ ಸಿಗುತ್ತೆ, ಮೂಳೆ ಸಿಗುತ್ತೆ, ತಲೆಬುರುಡೆ ಸಿಗುತ್ತೆ ಅಂತ ಹೇಳುವಂಥ ರೀತಿಯ ಹುಡುಕಾಟವನ್ನು ಮುಂದುವರಿಸ್ತಾ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅವರಿಗೆ. ಈ ಕಾರಣಕ್ಕಾಗಿ ಈಗಾಗಲೇ ಏನು ಸಮಾಧಿಯನ್ನು ಅಗೆದು ನೋಡಿದ್ದಾರೆ ಅವುಗಳಲ್ಲಿ ಪಾರದರ್ಶಕ ರೀತಿಯಲ್ಲಿ SIT ತನಿಖೆ ನಡೀತಾ ಇದೆ ಅನ್ನುವಂತಹ ಅಂಶವನ್ನು ಸದನಕ್ಕೆ ಸ್ಪಷ್ಟ ಮಾತುಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾರದರ್ಶಕವಾಗಿ ಈ ತನಿಖೆ ನಡೀತಾ ಇದೆ ಅಂತೇಳಿ. ಯಾರ ಒತ್ತಡಕ್ಕೂ ಮಣಿಯದೆ SIT ತನಿಖೆ ಮಾಡ್ತಾ ಇದೆ. ಇಲ್ಲಿ ಯಾರದೇ ಒತ್ತಡಗಳಿಲ್ಲ. ಇಲ್ಲಿ ಸತ್ಯ ಶೋಧವನ್ನು ಮಾಡುವಂತಹ ಕೆಲಸವನ್ನು SIT ಮಾಡ್ತದೆ. ಯಾವುದು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಆತ ಹೇಳಿರೋದು ಸತ್ಯನೋ ಅಥವಾ ಆತ ಹೇಳ್ತಾ ಇರೋದು ಸುಳ್ಳ, ಅದ ಸತ್ಯನಾ ಅನ್ನುವಂಥದ್ದಾದ್ರೂ ಗೊತ್ತಾಗಬೇಕು. ದೂರುದಾರ ತೋರಿಸಿದ ಎಲ್ಲ ಜಾಗದಲ್ಲೂ ಕೂಡ ಅಗೆದಿದ್ದಾರೆ. ಅಂದರೆ ಆತ ಇದುವರೆಗೆ ಏನು ಮೊದಲ ದಿವಸ ಪಾಯಿಂಟ್ ಮಾಡಿರ್ತಕ್ಕಂತಹ ಜಾಗಗಳೂ ಸೇರಿದಂತೆ ಹೆಚ್ಚುವರಿ ಜಾಗಗಳಲ್ಲಿ ಅಗೆದು ನೋಡುವ ಕೆಲಸವನ್ನು SIT ಮಾಡಿದೆ. ಇನ್ನೂ ಒಂದಷ್ಟು ಸ್ಥಳಗಳನ್ನು ತೋರಿಸುವ ಬಗ್ಗೆ ಆತ ಹೇಳಿದ್ದಾನೆ. ಅಂದರೆ ಆತನ ಅನುಮಾನಗಳಿನ್ನೂ ಕೂಡ ಮುಗಿದಿಲ್ಲ. ಆತ ಇನ್ನಷ್ಟು ಜಾಗಗಳನ್ನು ತೋರಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾನೆ. ಆ ಮೂಳೆ ಕರಗಿ ಹೋಗಿರುವ ಬಗ್ಗೆ ವರದಿ ಬರುವ ತನಕ ಸ್ಥಗಿತ ಅಂತೇಳಿ ಹೇಳಿದ್ದಾರೆ. ಅಂದರೆ ಎಲ್ಲಾದರೂ ಅಲ್ಲಿ ಮೂಳೆಗಳಿತ್ತು, ಅದು ಕರಗಿ ಹೋಗಿದೆ ಅನ್ನೋಂಥದ್ದು ಏನಾದರೂ ವರದಿ ಬಂತು ಅಂತೇಳಿ ಆದರೆ ನಾವು ಇನ್ನಷ್ಟು ಶೋಧ ಮಾಡಬೇಕಾದ ಅನಿವಾರ್ಯತೆ ಇಲ್ಲ, ಅಗತ್ಯತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ, ಅಥವಾ SIT ಯೋಚನೆಯನ್ನು ಮಾಡ್ತಾ ಇದೆ. ಕಾನೂನು ತನ್ನದೇ ಆದಂತಹ ಕ್ರಮವನ್ನು ತೆಗೆದುಕೊಳ್ಳಲಿದೆ. ಈ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಸಮಾಧಿ ಶೋಧದ ವಿಚಾರದಲ್ಲಿ ಕಾನೂನು ತನ್ನದೇ ಆದಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹ ಭರವಸೆಯನ್ನು
ಕೊಟ್ಟಿದ್ದಾರೆ. ತನಿಖೆಗೂ ಮುನ್ನವೇ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವಂಥದ್ದು ಸರಿಯಲ್ಲ. ಇದರಲ್ಲಿ ಈಗಾಗಲೇ ಆಪಾದನೆಗಳನ್ನೇನು ಮಾಡ್ತಾ ಇದ್ದಾರೆ, ರಾಜಕೀಯವಾದಂಥ ಆಪಾದನೆಗಳೇನು ಬರ್ತಾ ಇದ್ದಾವೆ, ಆ ರೀತಿಯಾಗಿ ಅರ್ಥೈಸುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಸದನಕ್ಕೆ ಅತ್ಯಂತ ಸ್ಪಷ್ಟವಾಗಿ ಗೃಹ ಸಚಿವರು ಹೇಳಿದ್ದಾರೆ. ತನಿಖೆ ನಡುವೆ ನಾವು ಯಾವುದೇ ಹೇಳಿಕೆ ನೀಡಲು ಬರುವುದಿಲ್ಲ. ಅಂದರೆ ಈ ವಿಚಾರದಲ್ಲಿ ಯಾವುದೇ ರೀತಿಯಂಥ ಹೇಳಿಕೆನ, ಈಗ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಸತ್ಯಾಂಶ ಹೊರಬರುತ್ತೆ, ಆ ಸತ್ಯಾಂಶ ಹೊರಬರೋ ತನಕ ಯಾವುದೇ ಹೇಳಿಕೆಯನ್ನು ನೀಡೋದಕ್ಕೆ ಬರೋದಿಲ್ಲ. ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಬಹುದು. ಆದಷ್ಟು ಬೇಗನೆ ತನಿಖೆಯನ್ನು ಮಾಡಿ ಮುಗಿಸಿ ಅಂತ ಹೇಳಿ ನಾವು SITಗೆ ಹೇಳಬಹುದಷ್ಟೇ. ಅದರ ಹೊರತಾಗಿ ಬೇರೆನೇನು ಮಾಡೋಕ್ಕಾಗಲ್ಲ. ಮತ್ತೆ ಅರ್ಧಕ್ಕೇ SITಯಿಂದ ವಾಪಸ್ ಕರೆಸ್ಕೊಳ್ಳೋಕ್ಕೂ ಆಗೋದಿಲ್ಲ ಸರ್ಕಾರಕ್ಕೆ. ಈಗ ಒಂದು ಹೆಜ್ಜೆ ಮುಂದಿಟ್ಟ ಮೇಲೆ ಆ ಹೆಜ್ಜೆ ಕಂಪ್ಲೀಟ್ ಆಗಬೇಕು, ಆ ವರದಿ ಸಂಪೂರ್ಣ ಆಗಬೇಕು. ತನಿಖೆಯನ್ನು ಹೀಗೆ ಮಾಡಿ ಅಂತ ಸಮಯ ನಿಗದಿ ಸಾಧ್ಯವಿಲ್ಲ. ಯಾಕಂದರೆ ಇದು ಸುಮಾರು 20 ವರ್ಷ 30 ವರ್ಷಗಳ ಹಿಂದಿನ ಪ್ರಕರಣಗಳ ಬಗ್ಗೆ ಉಲ್ಲೇಖ ಇರುವಂಥದ್ದು. ಹೀಗಾಗಿ ಇದನ್ನು ಹೀಗೆ ಮಾಡಿ, ಇಷ್ಟೇ ಸಮಯದೊಳಗಡೆ ಮಾಡಿ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಈ ತನಿಖಾ ವರದಿಯನ್ನು ಇಮಿಡಿಯೇಟ್ ಆಗಿ SIT ಕೊಡಬೇಕು ಅಂತ ಹೇಳಿ ಹೇಳೋದಕ್ಕಾಗದ್ರೆ, ಯಾಕಂದರೆ ಅದು ತನಿಖೆಯ ವಿಚಾರ. ಅವರು ತನಿಖೆಯಲ್ಲಿ ಸಿಗಬಹುದಾಗಿರುವಂಥ ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಹಿಡಿದು ಮುಂದಕ್ಕೆ ಹೋಗ್ತಾರೆ. ಅವರು ಆ ಕೆಲಸವನ್ನು ಅವರು ಮಾಡಬೇಕಾಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಗೃಹ ಸಚಿವರು ಹೇಳಿದ್ದಾರೆ. ತನಿಖೆ ಆಗುವ ತನಕ ವಿರೋಧ ಪಕ್ಷಗಳು ಸಹಕರಿಸಬೇಕು. ಈ ವಿಚಾರದಲ್ಲಿ ವಿರೋಧ ಪಕ್ಷಗಳ ಸಹಕಾರವನ್ನು ಗೃಹ ಸಚಿವರು ಕೇಳಿದ್ದಾರೆ. ನೀವು ಕೂಡ ಇದಕ್ಕೆ ಸಹಕರಿಸಬೇಕು, ವಿರೋಧ ಪಕ್ಷಗಳ ಸಹಕಾರ ಅತ್ಯಗತ್ಯ ಅನ್ನುವಂಥನ್ನು ಹೇಳಿದ್ದಾರೆ. ನಾವು ಯಾವುದನ್ನು ಮುಚ್ಚಿಡುವುದಿಲ್ಲ, ಅದರ ಅಗತ್ಯವೂ ಇಲ್ಲ. ಸರ್ಕಾರ ಇಲ್ಲಿ ಮೂಳೆ ಸಿಕ್ಕಿದ್ರೂ ಮುಚ್ಚಿಡೋದಿಲ್ಲ, ಮೂಳೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಮುಚ್ಚಿಡೋದಿಲ್ಲ. ಹಾಗಾಗಿ ಮೂಳೆನೇ ಸಿಕ್ಕಿಲ್ಲ ಅಂತ ಹೇಳಿದಾಗ ಮತ್ತೆ ಮತ್ತೆ ಅದನ್ನು ಹುಡುಕ್ತಾ ಇಲ್ಲ, ಮೂಳೆ ಸಿಗುತ್ತೆ ಸಿಗುತ್ತೆ ಅಂತ ಹುಡುಕ್ತಾ ಹೋಗ್ತಾರ ಗೊತ್ತಿಲ್ಲ. ಆದರೆ ಯಾವುದನ್ನೂ ಕೂಡ ನಾವು ಮುಚ್ಚಿಡೋದಿಲ್ಲ, ಅದರ ಅಗತ್ಯವೂ ನಮಗಿಲ್ಲ ಅಂಥೇಳಿ ಸರ್ಕಾರ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದೆ. ಪಾರದರ್ಶಕ, ದಕ್ಷತೆ, ಪಕ್ಷಾತೀತ ತನಿಖೆ ನಮ್ಮ ಉದ್ದೇಶ ಅನ್ನುವಂಥದ್ದು ಗೃಹ ಸಚಿವರು ನೀಡಿರುವಂತಹ ಹೇಳಿಕೆ, ಸದನಕ್ಕೆ ಕೊಟ್ಟಿರುವಂತಹ ಭರವಸೆ. ಪಾರದರ್ಶಕವಾಗಿ ದಕ್ಷತೆಯಿಂದ ಮಾಡಬೇಕು. ಸರ್ಕಾರ ಏನೋ ಮುಚ್ಚಿಡುತ್ತೆ ಅನ್ನುವಂತಹ ಗೊಂದಲ ಈಗ ಬೇಕಿಲ್ಲ ಅಂತ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರ ಯಾವುದನ್ನು ಮುಚ್ಚಿಡುತ್ತೆ ಅನ್ನುವಂತಹ ಗೊಂದಲಗಳು ಕೂಡ ಬೇಡ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಗೃಹ ಸಚಿವರು ಹೇಳಿಕೊಂಡಿದ್ದಾರೆ. ದೂರುದಾರನ ರಕ್ಷಣೆಗೆ ಕೇಂದ್ರವೇ ಕಾನೂನನ್ನು ಮಾಡಿದೆ. ಇಲ್ಲಿ ಸಾಕ್ಷಿಯ ರಕ್ಷಣೆಗೆ ಇರುವಂತಹ ಕಾನೂನೇನಿದೆ ಅದು ಕೇಂದ್ರ ಸರ್ಕಾರನೇ ರೂಪಿಸಿರತಕ್ಕಂತಹ ಕಾನೂನು. ಅದರ ಆಧಾರದಲ್ಲಿನೇ ಆತನಿಗೆ ರಕ್ಷಣೆಯನ್ನು ಕೊಡಲಾಗಿದೆ. ದೂರುದಾರನಿಗೆ, ಮಾಸ್ಕ್ ಮ್ಯಾನ್ಗೆ ಆತನ ಪೂರ್ವಾಪರವನ್ನು ಕೆದಕೋದಾಗಲಿ, ಆತನ ಈಗ ಬಹಿರಂಗವಾಗಿ ಹೇಳೋದಾಗಲಿ ಅದಕ್ಕೆ ಅವಕಾಶಗಳಿರೋದಿಲ್ಲ. ಯಾಕಂದರೆ ಇದು ಕಾನೂನು ಪ್ರಕಾರವಾಗಿ ಆತನಿಗೆ ಕೊಟ್ಟಿರುವಂತಹ ರಕ್ಷಣೆ ಆಗಿದೆ. ದೂರುದಾರನ ರಕ್ಷಣೆಗೆ ಕೇಂದ್ರವೇ ಕಾನೂನನ್ನು ಮಾಡಿದೆ. ಎವಿಡೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಬಂಧಿಸೋದಕ್ಕೆ ಆಗೋದಿಲ್ಲ, ಆತನನ್ನು ಈಗ ಬಂಧಿಸೋದಕ್ಕೆ ಆಗೋದಿಲ್ಲ. ಎವಿಡೆನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಆತನನ್ನು ಈಗ ಮಾಹಿತಿಯನ್ನು ಕಲೆ ಹಾಕಿ ಅದರ ಆಧಾರದಲ್ಲಿ ದೂರುದಾರನಿಗೆ ರಕ್ಷಣೆಯನ್ನು ಕೊಡಬೇಕಾಗತ್ತೆ. ಆ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಭರವಸೆಯನ್ನು ಕೂಡ ಸದನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದಾರೆ. ಆತನ ಮನೆಗೆ CCTV ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಅಂಶಗಳನ್ನು ಹೇಳಿದ್ದಾರೆ. ಆತನ ಮನೆಗೆ CCTVಯನ್ನು ಒದಗಿಸಬೇಕು, ಆತನ ಹೆಸರನ್ನು ವಿ ಎಂದು ಉಲ್ಲೇಖಿಸಬೇಕು. ಆತನ ಹೆಸರನ್ನು ಕೇವಲ ವಿ ಅಂತ ಮಾತ್ರ ಉಲ್ಲೇಖ ಮಾಡಬೇಕೇ ಹೊರತು ಬೇರೆ ಇನ್ನೇನು ಹೆಸರುಗಳಿಂದ ಆತನನ್ನು ಕರೆಯುವ ಹಾಗೆ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆತನಿಗೆ ಎಸ್ಕಾರ್ಟ್ ಒದಗಿಸಬೇಕು, ಆತನಿಗೆ ಎಸ್ಕಾರ್ಟ್ ಒದಗಿಸಬೇಕು. ನೋಡಿ, ಇದು ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಇರಬಹುದಾಗಿರುವಂತಹ ಪ್ರತಿಯೊಂದು ಅಂಶವನ್ನು ಕೂಡ ಹೇಳಿದ್ದಾರೆ. 60 ದಿನಗಳ ಕಾಲ ಆತನಿಗೆ ರಕ್ಷಣೆಯನ್ನು ಕೊಡಬೇಕು. ಅಂದರೆ 2 ತಿಂಗಳ ಅವಧಿಯವರೆಗೂ ಕೂಡ ಆತನಿಗೆ ಎವಿಡೆನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಅವರು ಕೊಡಬೇಕಾಗಿರ್ತಕ್ಕಂತಹ ರಕ್ಷಣೆ, ಆ ರಕ್ಷಣೆಯನ್ನು ಕೊಡಬೇಕಾಗತ್ತೆ. ಹೀಗಾಗಿ ಅರೆಸ್ಟ್ ಅಥವಾ ಕಸ್ಟಡಿಗೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದರೆ ವಿಜುವಲ್ ಬ್ಲೋವರನ್ನೇ ಹಿಡಿದು ಹಾಕುವಂಥದ್ದು ಇದೆಯಲ್ಲ, ಆ ರೀತಿಯಾಗಿ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಆತನಿಗೆ ಅರೆಸ್ಟ್ ಅಥವಾ ಕಸ್ಟಡಿಗೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸದನದಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಏನು ಅವನು ಹೇಳಿದ್ದಾನೆ, ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT and SIT only will decide whether to go forward or not. ಈಗ ಇದನ್ನು ಖಾತ್ರಿ ಮಾಡ್ಕೊಳ್ಳೋದು ಹೇಗೆ?
ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನು ಸ್ಥಗಿತ, ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಅಂದರೆ ಇದುವರೆಗೆ ಹುಡುಕಿರ್ತಕ್ಕಂತಹ ಸಮಾಧಿಗಳು ಏನು ಅಗದಿರ್ತಕ್ಕಂತಹ ಸ್ಥಳಗಳೇನಿದ್ದಾವೆ ಅಲ್ಲಿ ಯಾವುದೇ ರೀತಿಯಾದಂತಹ ಮೂಳೆಗಳು ಸಿಕ್ಕಿಲ್ಲ ಅಂತ ಹೇಳಿದ ಆ ಕ್ಷಣನೇ ಅಲ್ಲಿ ಯಾರನ್ನೂ ಹೂತಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಈಗಲೇ SIT ಬಂದಿಲ್ಲ. ಇದು ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ. 6ನೇ ಸ್ಪಾಟ್ನಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆ ಸಿಕ್ಕಿತ್ತು, ಅದನ್ನು FSL ಕಳಿಸಿದ್ದಾರೆ. ಅದರ ಹೊರತಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಮಣ್ಣನ್ನು ಸಂಗ್ರಹಿಸಿ ಕಳಿಸಲಾಗಿದೆ. ಅಂದರೆ ಅಲ್ಲಿಯೂ ಕೂಡ, ಯಾಕಂದರೆ ಇದು ತನಿಖೆಯ ವ್ಯಾಪ್ತಿ, ತನಿಖೆಯ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಅಂಶವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಆ ಕೆಲಸವನ್ನು SIT ಬಂದಿದೆ. ಹಾಗಾಗಿ ಅಲ್ಲೇನು ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಇರಲೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಈಗಲೇ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿಕೊಂಡಿದ್ದಾರೆ. ಎರಡನೇ ಸುದ್ದಿ ಕಡೆ ಹೋಗೋಣ. CM ಮೇಲೂ ಕೊಲೆಗಾರ ಆರೋಪ ಬಂದಿದ್ಯಾಕೆ? ಅರ್ಧಂಬರ್ಧ ತಿಳ್ಕೊಂಡು ಆಯ್ತಾ ಎಡವಟ್ಟು? BJP ನಾಯಕರಿಗೆ ತಿರುಗುಬಾಣವಾಯ್ತಾ ಅವರ ಮಾತು? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಅರ್ಧ ಸತ್ಯದ ಆಪತ್ತು. ಈ ಅರ್ಧ ಸತ್ಯ ಇದೆಯಲ್ಲ, ಅದು ತಂದಿಡುವಂತಹ ಆಪತ್ತು ಒಂದೆರಡು ರೀತಿಯಲ್ಲಿ ಇರೋದಿಲ್ಲ. ಇವತ್ತು BJP ನಾಯಕರು ಬಹಳ ವೀರಾವೇಶದಿಂದ ಸದನದ ಒಳಗಡೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅವರು ಕೂಡ ಜಾಸ್ತಿ ಪೂರ್ವಾಪರವನ್ನು ನೋಡೋದಕ್ಕೆ ಹೋಗಲಿಲ್ಲ ಅನ್ನುವಂಥದ್ದು ಅವರ ಮಾತುಗಳು ಮುಗಿದ ತಕ್ಷಣ ಗೋಚರ ಆಗಿದೆ. ವೈರಲ್ ಆಗಿರ್ತಕ್ಕಂತಹ ವಿಡಿಯೋಗಳು ಯಾವ್ಯಾವ ಸ್ವರೂಪಗಳಲ್ಲಿ ವೈರಲ್ ಆಗ್ತವೆ ಅನ್ನೋಂಥದ್ದನ್ನು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಆದರೆ ಇಲ್ಲಿ ಈಗ ಯಾವ ವೈರಲ್ ವಿಡಿಯೋವನ್ನು ಮುಂದಿಟ್ಟುಕೊಂಡು ಬಂಧನದ ಆಗ್ರಹವನ್ನು ಮಾಡ್ತಾ ಕೂತಿದ್ರು, ಅದು ಈಗ BJPಯ ಶಾಸಕನ ಕೊರಳಿಗೆ ಸುತ್ತಿಕೊಳ್ಳುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ವಿಧಾನಸೌಧದಲ್ಲಿ ಮೊಳಗಿದ ಕೊಲೆಗಾರ CM ಅನ್ನುವಂತಹ ಮಾತು ಇದು ಬಹಳ ಜೋರಾಗಿ ಇವತ್ತು ಮೊಳಗಿತ್ತು. 24 ಕೊಲೆಗಳನ್ನು ಮಾಡಿಸಿದ ಸಿದ್ದರಾಮಯ್ಯ ಅನ್ನೋದರ ಬಗ್ಗೆ ಚರ್ಚೆಯೂ ಕೂಡ ನಡೆಯಿತು. BJP ಪ್ರಸ್ತಾಪ ಮಾಡಿದೆ, ಸರ್ಕಾರದಿಂದ ತಿರುಗೇಟು ಕೊಡುವಂತಹದ್ದನ್ನು ಕೂಡ ಕೆಲಸ ಆಗಿದೆ. ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂದಿದ್ದು ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಬಹಳ ರೋಷಾವೇಶದಿಂದ ಮಾತುಗಳು ಬಂದು ಹೋಗಿದ್ದಾವೆ. ಸರ್ಕಾರ, ಪೊಲೀಸ್ ಇಲಾಖೆ ದಾರಿ ತಪ್ಪಿಸ್ತಾ BJP ಅನ್ನೋದರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಮಹೇಶ್ ತಿಮರೋಡಿ ಹೆಸರು ಹೇಳಿದ BJPಗೆ ಈಗ ಶಾಕ್ ಎದುರಾಗಿದೆ. ಯಾಕಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಈ ಆರೋಪವನ್ನು BJPಯವರು ಹೊರಿಸಿದ್ರು. ಆದರೆ ತಿಮರೋಡಿಯವರ ಮಾತುಗಳನ್ನು ಕೇಳ್ತಾ ಹೋದಾಗ ಅಲ್ಲಿ ಬೇರೆ ಅಂಶಗಳು ಕೂಡ ಕಾಣಿಸ್ಕೊಂಡಿದ್ದಾವೆ. ಹೇಗೆ ಇದು BJP ತಿರುಗುಬಾಣ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗಮನಿಸಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ಅಸಲಿಗೆ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದು ಅಂತ ಹೇಳಿದ್ದು ಯಾರು? ಸಿದ್ದರಾಮಯ್ಯ ಅವ್ರನ್ನ 24 ಜನರ ಕೊಲೆಗಾರ ಅನ್ನುವಂಥದ್ದನ್ನು ಹೇಳಿದ್ದು ಯಾರು? ನಿಮಗೆಲ್ಲರೂ ಕೂಡ ನೆನಪಿರಬಹುದು, 2018 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ 24 ಮಂದಿಯ ಕೊಲೆಯ ಆರೋಪ ಇತ್ತು. ಅದನ್ನು ಮಾಡಲಾಗಿತ್ತು. ಅಂದರೆ ಹಿಂದೂ ಕಾರ್ಯಕರ್ತರ ಕೊಲೆಯ ಆರೋಪವನ್ನು ಮಾಡಿದರು. ಅದು ರಾಜಕೀಯವಾದಂತಹ ಆರೋಪ ಆಗಿತ್ತು. ಸರ್ಕಾರ, ಪೊಲೀಸ್ ಇಲಾಖೆಯ ದಾರಿ ತಪ್ಪಿಸ್ತಾ BJP ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅನುಮಾನ ಗೋಚರಿಸ್ತಾ ಇದೆ. ಯಾಕಿದು ಈ ಅನುಮಾನ ಗೋಚರಿಸ್ತಾ ಇರೋದು ಅಂದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಹೇಳಿದಂತಹ BJPಗೆ ಇಲ್ಲಿ ಶಾಕ್ ಎದುರಾಗಿರುವಂಥದ್ದಕ್ಕೆ ಕಾರಣ ಏನು ಅನ್ನೋಂಥದ್ದು ನಿಮಗೆ ವಿವರಿಸಬೇಕು. ಸಿದ್ದರಾಮಯ್ಯ ಕೊಲೆಗಾರ ಅಂದಿದ್ದು ಮೊದಲು BJPಯ ಶಾಸಕ ಹರೀಶ್ ಪೂಂಜಾ ಅವರು ಈ ಮಾತುಗಳನ್ನು ಹೇಳಿರ್ತಾರೆ. ಬೆಳ್ತಂಗಡಿ BJP ಶಾಸಕ ಹರೀಶ್ ಪೂಂಜಾ ಮೊದಲು ಈ ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಒಬ್ಬ ಕೊಲೆಗಾರ, 24 ಮಂದಿಯ
ಕೊಲೆಗಾರ ಅನ್ನುವಂಥ ರೀತಿಯಲ್ಲಿ 22 ಮೇ 2023ರಂದು ಸಾರ್ವಜನಿಕವಾಗಿ ಪೂಂಜಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧ ಕೊಲೆಗಾರ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾರೆ. ಹರೀಶ್ ಪೂಂಜಾ ಹೇಳಿದ್ದನ್ನೇ ತಿಮರೋಡಿ ಕೂಡ ರಿಪೀಟ್ ಮಾಡ್ತಾರೆ ಮತ್ತು ರಿಪೀಟ್ ಮಾಡಿ ಅವರು ಆಗ್ರಹಿಸ್ತಾರೆ, ಒಂದೋ ನೀವು ಸಿದ್ದರಾಮಯ್ಯನವ್ರನ್ನ ಬಂಧಿಸಿ, ಇಲ್ಲ ಅಂದರೆ ಹರೀಶ್ ಪೂಂಜಾರನ್ನ ಬಂಧಿಸಿ ಅನ್ನುವಂತಹ ಆಗ್ರಹವನ್ನು ಮಾಡಿದರು. ತಿಮರೋಡಿ ಜೊತೆಗೆ ಅರೆಸ್ಟ್ ಆಗ್ತಾರ ಈಗ ಬಿಜೆಪಿಯ ಶಾಸಕ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಯಾಕಂದರೆ ಬಿಜೆಪಿಯವರ ಪ್ರಕಾರ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಹಾಗಾದರೆ ಮೊದಲು ಹೇಳಿದಂಥವ್ರನ್ನ ಅರೆಸ್ಟ್ ಮಾಡಬೇಕು, ನಂತರ ಹೇಳಿದವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಅಂಶಗಳಿದ್ದಾವೆ. ಇಲ್ಲಿ ಯಾರು ಏನೇನು ಹೇಳ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸದ್ಯಣ್ಣ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಸಿದ್ದರಾಮಯ್ಯ ಗೋಟು ಕೆಂಡರದ ಸದ್ಯಣ್ಣ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಸಿದ್ದರಾಮಯ್ಯ ಗೋಟು ಕೆಂಡರದ ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳುದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಹೀಗೆ ಶಾಸಕರ ಮಾತುಗಳನ್ನು ಇಟ್ಕೊಂಡು ಇವರು ಮಾತಾಡ್ತಾರೆ. ಇಬ್ಬರು ಮಾತುಗಳ ವಿಚಾರದಲ್ಲೂ ಕೂಡ ಬಹಳಷ್ಟು ಚರ್ಚೆಗಳು ನಡೆದಿದ್ದಾವೆ. ಸಿದ್ದರಾಮಯ್ಯ ವಿರುದ್ಧ ಕೊಲೆ ಆರೋಪವನ್ನು ಮಹೇಶ್ ತಿಮರೋಡಿಯವರು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇವತ್ತು ಸದನದಲ್ಲಿ ಚರ್ಚೆಯಾಗಿದ್ದಂತಹ ವಿಚಾರ ಆಗಿತ್ತು. ಸದನದಲ್ಲಿ ಪ್ರತಿಪಕ್ಷಗಳ ಅಸ್ತ್ರಕ್ಕೆ ಕಾರಣವಾಗಿತ್ತು ತಿಮರೋಡಿಯವರ ಮಾತು. ತಿಮರೋಡಿ ಮಾಡಿದಂತಹ ಅಂದರೆ ತಿಮರೋಡಿ ಕೊಟ್ಟಂತಹ ಹೇಳಿಕೆ ಇತ್ತಲ್ಲ, ಅದು ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಮಹೇಶ್ ತಿಮರೋಡಿ ಬಂಧನಕ್ಕೆ ಪರಮೇಶ್ವರ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಹರಿದಾಡೋದಕ್ಕೆ ಶುರುವಾಯಿತು. ಮಹೇಶ್ ತಿಮರೋಡಿ ವಿರುದ್ಧ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳಿ ಅಂತೇಳಿ ಪರಮೇಶ್ವರ್ ಅವರು ಆದೇಶವನ್ನು ಕೂಡ ಮಾಡಿದರು. ಅಷ್ಟೇ ಅಲ್ಲದೆ ಅರೆಸ್ಟ್ಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಶುರುವಾದವು. ಇದರ ನಡುವೆನೇ ಕಾನೂನು ರೀತಿಯಲ್ಲಿ ತಕ್ಕ ಕ್ರಮ ಜರುಗಿಸುವಂತೆ ಪರಮೇಶ್ವರ್ ಅವರು ಹೇಳ್ತಾ ಇದ್ದಂಗೆ ಈ ವಿಚಾರದಲ್ಲಿ ಬಹಳಷ್ಟು ರಾಜಕೀಯದ ಚರ್ಚೆಗಳು ಕೂಡ ಶುರುವಾಗಿದ್ವು. ಇಷ್ಟಕ್ಕೂ ಬಿಜೆಪಿಯವರು ಏನು ಹೇಳಿದ್ರು ಅನ್ನೋಂಥ ನಾವು ಗಮನಿಸಬೇಕು. ವೈರಲ್ ವಿಡಿಯೋದಲ್ಲಿ ಆಧರಿಸಿ ಸದನದಲ್ಲಿ ಇವತ್ತು ಚರ್ಚೆಯನ್ನು ಮಾಡಲಾಯಿತು. ವಿಶೇಷವಾಗಿ ವಿಧಾನಸಭೆಯಲ್ಲಿ ಮಾಡಿರುವಂತಹ ಚರ್ಚೆ ಇದು ವೈರಲ್ ವಿಡಿಯೋದ ವಿಚಾರಗಳಾಗಿದ್ದು. ತಿಮರೋಡಿ ಬಂಧನಕ್ಕೆ ಬಿಜೆಪಿ ನಾಯಕರುಗಳು ಬಹಳ ತೀವ್ರ ಸ್ವರದಲ್ಲಿ ಆಗ್ರಹಿಸಿದ್ರು. ತಿಮರೋಡಿಯನ್ನು ಬಂಧಿಸಬೇಕು ಅಂತ ಹೇಳ್ಕೊಂಡು ಕೇಳಿದರು. ವೈರಲ್ ವಿಡಿಯೋ ಸತ್ಯಾಸತ್ಯತೆ ಪರಿಶೀಲಿಸದೆ ಈ ಚರ್ಚೆಯನ್ನು ಮಾಡಿದ್ರಾ ಅನ್ನುವಂತಹ ಅನುಮಾನವೂ ಕೂಡ ಮೂಡುತ್ತೆ. ಯಾಕಂದರೆ ಇಲ್ಲಿ ಈ ರೀತಿಯಾದಂತಹ ಚರ್ಚೆ ಆಗೋದಕ್ಕೆ ಕಾರಣ ಏನು ಅಂಥೇಳಿ ಬಿಜೆಪಿಯವರಿಗೆ ತಿರುಗುಬಾಣವಾಗುತ್ತಾ ಸದನದಲ್ಲಿ ಪ್ರಸ್ತಾಪಿಸಿದಂತಹ ಮಾತು. ಯಾಕೆಂದರೆ ಸದನದಲ್ಲಿ ಪ್ರಸ್ತಾಪಿಸಿದ ವಿಚಾರ ಬಿಜೆಪಿಯವರಿಗೇ ತಿರುಗುಬಾಣ ಆಗುತ್ತಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದೆ. ಅತಿ ಉತ್ಸಾಹಕ್ಕೆ ಬಿದ್ದು ಎಡವಟ್ಟು ಮಾಡಿಕೊಂಡ್ರ ಕೇಸರಿ ನಾಯಕರು. ಈ ರೀತಿಯಾಗಿ ಒಂದು ವಿಡಿಯೋದ ಆಧರಿಸಿ ಇವತ್ತು ಏನೇನು ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿಯವರು ಇವತ್ತಿನ ಸದನದಲ್ಲಿ ಮಾತನಾಡಿದರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ಇಬ್ಬರು ಕೂಡ ಮಾತನಾಡಿದರೆ ತೋರಿಸ್ತೀವಿ. ಆ ಒಂದು ಫೇಕ್ ನ್ಯೂಸ್ ಅನ್ನ ಕಟ್ ಎಡಿಟ್ ಪೇಸ್ಟ್ ಮಾಡಿದಂತ ವಿಡಿಯೋ ಇಟ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಆಗ್ರಹ ಯಾರ್ಯಾರು ಮಾತಾಡ್ತಾ ಇದಾರಲ್ಲ ಆರ್ ಅಶೋಕ್, ಸುರೇಶ್ ಕುಮಾರ್ ಮತ್ತು ಸದನ ಹೊರಗಡೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಅವ್ರ ಮೇಲೇನು ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಇವರು ಅರೆಸ್ಟ್ ಮಾಡ್ತೀರಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದಾರಲ್ಲ, ಹಂಗಿದ್ರೆ ಅದಕ್ಕಿಂತ ಮುಂಚೆ ಹರೀಶ್ ಪೂಂಜಾ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಹರೀಶ್ ಪೂಂಜಾ ಅವ್ರು ಹೇಳಿದ್ದದನ್ನ ಹರೀಶ್ ಪೂಂಜಾ ಅವರು ಹಂಗಿದ್ರೆ ಅರೆಸ್ಟ್ ಮಾಡಿಸ್ತಾರೆ ಇವರು ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್ ಅವರು? ಅದನ್ನ ಉತ್ತರ ಕೊಡ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದಾರೆ, ಶೆಟ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಯಾಕೆ ಗೊತ್ತಿಲ್ಲ. ಗೃಹ ಮಂತ್ರಿಯ ಗ್ರಾಚಾರ ಮಂತ್ರಿ ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹರೀಶ್ ಪೂಂಜಾ ಕೊಟ್ಟಂತ ಹೇಳಿಕೆ ಅದು ಅವ್ರಿಗೆ ಗೊತ್ತಿರಲೇಬೇಕು. ಒಂದು ರಾಜ್ಯದ ಗೃಹ ಮಂತ್ರಿಯವರು ಅದು 2023ರಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್. ಯಾರು ಕೊಟ್ಟ ಸ್ಟೇಟ್ಮೆಂಟ್? ಹರೀಶ್ ಪೂಂಜಾ ಕೊಟ್ಟಂತ ಸ್ಟೇಟ್ಮೆಂಟ್. ಹರೀಶ್ ಪೂಂಜಾ ಯಾರು? ಈ ತಾಲೂಕಿನ ಶಾಸಕರು. ಅದನ್ನೇ ನಾನು ಪ್ರಶ್ನೆ ಮಾಡಿದ್ದು. ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿಗಳು, ನಿಮ್ಮ ಶಾಸಕರು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 24 ಮರ್ಡರ್ ಮಾಡಿದ್ದೀರಿ ನೀವು ಅಂತ ಹೇಳಿ ಶಾಸಕರು ಹೇಳಿದ ಮೇಲೆ
ನಮಗೂ ಕೂಡ ಡೌಟ್ ಬರ್ತಾ ಇದೆ. ನೀವು ಹಾಗಾದ್ರೆ ಮಾಡಿದ್ದೀರಿ ಅಂತ ಹೇಳಿ, ಇಲ್ಲದಿದ್ರೆ ಶಾಸಕರನ್ನು ತೆಗೆದು ಒಳಗೆ ಹಾಕಬೇಕು, ಇಲ್ಲಾದ್ರೆ ಅಮಾನತು ಮಾಡಬೇಕು, ಇಲ್ಲಾದ್ರೆ ನಿಮ್ಮ ತಲೆದಂಡ ಆಗಬೇಕು. ಅದರಲ್ಲಿ ಏನ್ ತಪ್ಪಿದೆ? ಶಾಸಕರು ಹೇಳಿದ್ದನ್ನೇ ನಾನು ಹೇಳಿದ್ದು, ಶಾಸಕರಲ್ಲಿ ಹೇಳಿದ್ದು. ಅವರನ್ನೀಗೇನು ಮಾಡಿದ್ರು ಇವರು? ಈ ಬಿಜೆಪಿಯವರು ಅವತ್ತು ಸತ್ತಿದ್ರಾ? ಅವತ್ತು ಕಾಂಗ್ರೆಸ್ನವರು ಕೇಸ್ ಮಾಡಿದ್ರಲ್ಲ ಇದೇ ಹರೀಶ್ ಪೂಂಜಾನ ಮೇಲೆ. ನಮಿತಾ ಅನ್ನುವಂಥ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು ಕೇಸ್ ಮಾಡಿದ್ರಲ್ಲ, ಅದೇನಾಗಿದೆ? ಸತ್ತಿದ್ರೆ ಇವರು ಬಿಜೆಪಿ ಅವರಾಗ ಉತ್ತರ ಕೊಡ್ಬೇಕಲ್ಲ. ಈಗ ಅದೇ ಹರೀಶ್ ಪೂಂಜಾ ಅಲ್ಲೇ ಕೂತಿದ್ದಾರಲ್ಲ ವಿಧಾನಸೌಧದೊಳಗೆ, ಯಾಕೆ ಮಾತಾಡುದಿಲ್ಲ? ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆ ಒಂದು ಗೃಹ ಸಚಿವರೇ, ಇಡೀ ರಾಜ್ಯದಲ್ಲಿ ಸುಮಾರು 3-4 ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಇದೇನು ನಿಮ್ಮ ಕಣ್ಣು ಕಾಣಿಸಲ್ವಾ? ಸರ್ಕಾರ ಕಣ್ಣಿಗೆ ಏನು ಇಲ್ಲ. ಅಗದಿದ್ದೀರಲ್ಲ ಕಾಡ್ನೆಲ್ಲ ಹೋಗಿ. ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ಕೋರ್ಟಲ್ಲಿ ಹೇಳಿದ್ರಾ? ಇದರಿಂದ ಯಾರಿದ್ದಾರೆ ನಮ್ಗೆ? ಯಾರೋ ಇವನು ಬಿಟ್ಬಿಡಿ, ಇವನೆಲ್ಲ ಮುಖ್ಯ. ಇದರಿಂದ ಇರುವಂತ ಕುತಂತ್ರ ಯಾವುದು? ಇದರಿಂದ ಇರೋ ಕುತಂತ್ರ ಯಾವುದು? ಇದರಿಂದ ಇರೋ ಗ್ಯಾಂಗ್ ಯಾವುದು? ಅದು ಬೇಕು ನಮ್ಗೆ. ಷಡ್ಯಂತ್ರ. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಬೆಂಬಲ ಕೊಡ್ತೀನಿ ನಾನು. ಷಡ್ಯಂತ್ರ ಇದೆ ಅಂತ. ಅವರು ಷಡ್ಯಂತ್ರ ಯಾರು ಹೇಳ್ಬೇಕು? ಬಹಿರಂಗ ಡಿ.ಕೆ. ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಗೃಹ ಸಚಿವರೇ, ಇಡೀ ರಾಜ್ಯದಲ್ಲಿ ಸುಮಾರು 3-4 ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಇದೇನು ನಿಮ್ಮ ಕಣ್ಣು ಕಾಣಿಸಲ್ವಾ? ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು. ಅದನ್ನೇ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ತರ ಸದನ ನಡೆಯುವಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ 28 ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ? ಇದು ರಾಜ್ಯದ ಮುಖ್ಯಮಂತ್ರಿ 28 ಕೊಲೆ ಮಾಡಿ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ತಮ್ಮ ಮೂಲಕ ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲನೂ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು. ಒಬ್ಬ ಮುಖ್ಯಮಂತ್ರಿ 28 ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ, ಇಫ್ ದ ಗವರ್ಮೆಂಟ್ ಕೆನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್, ಏನಿದು? ಹೌ ಆರ್ ವಿ ಅಲೋಯಿಂಗ್ ಇಟ್? ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ 3ನೇ ಮಾಡಲಿರುವ ಒಬ್ಬ ವ್ಯಕ್ತಿ 28 ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ, ಹೌ ಕ್ಯಾನ್ ದ ಗವರ್ಮೆಂಟ್ ಟಾಲರೇಟ್? ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಹೀಗೆ ಇಲ್ಲಿ ಸುರೇಶ್ ಕುಮಾರ್ ಅವರು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು. ಸಾಮಾಜಿಕ ಜಾಲತಾಣದಲ್ಲಿ ಇದು ವೈರಲ್ ಆಗ್ತಾ ಇದೆ, ಅಲ್ಲಿ ಬರ್ತಾ ಇರುವಂತಹ ಸುದ್ದಿ ಅಂತ ಹೇಳ್ಕೊಂಡ್ರು. ಅಲ್ಲಿಗೆ ಇದು ಅರ್ಧ ಸತ್ಯ ಅನ್ನುವಂಥದ್ದನ್ನು ಕೂಡ ಅವರು ಗೊತ್ತಾದಂಗೆ ಇದೆ, ಯಾಕೆಂದರೆ ಅರ್ಧ ಸತ್ಯದ ವಿಚಾರಗಳಾಯಿತು. ಇದರ ನಡುವೆ ದೂರುದಾರನಿಗೆ ಡ್ರಿಲ್ ನಡೀತಾ ಇದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ದೂರುದಾರನ ವಿಚಾರಣೆಯೂ ಕೂಡ ನಡೆಸಲಾಗಿದೆ. ಬಹಳ ಮುಖ್ಯವಾಗಿ SP ಜಿತೇಂದ್ರ ಕುಮಾರ್ ದಯಾಮ ಅವರು ದೂರುದಾರನನ್ನ ವಿಚಾರಣೆ ನಡೆಸಿದ್ದಾರೆ. ಆತರಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. 1994ರಿಂದ 2014ರವರೆಗೂ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಈಗ ಜಿತೇಂದ್ರ ಕುಮಾರ್ ದಯಾಮ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದ ಅನ್ನೋ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಆತ ಹೇಳುವ ಪ್ರಕಾರ ಎಲ್ಲೆಲ್ಲಿ ಹೂತಿಟ್ಟಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಜಾಗಗಳ ಬಗ್ಗೆ ಮಾಹಿತಿ ದಾಖಲಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಅಂದರೆ ಆತ ಹೇಳ್ತಾ ಇರುವಂತಹ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ದಾಖಲಿಸ್ಕೊಡ್ತಾ ಇದ್ದಾರೆ. ಹೊಸ ಜಾಗಗಳಿಗೂ ಗ್ರಾಮ ಪಂಚಾಯಿತಿ ಹೂತಿರೋ ಜಾಗಗಳಿಗೂ ಹೋಲಿಕೆಯೂ ಕೂಡ ಆಗ್ತಾ ಇದೆ. ಆತ ಹೇಳ್ತಾ ಇರುವಂತಹ ಹೊಸ ಜಾಗಗಳು ಮತ್ತು ಗ್ರಾಮ ಪಂಚಾಯಿತಿಯವರು ಕೊಟ್ಟಿರ್ತಕ್ಕಂತಹ ಲಿಸ್ಟ್ ಇದೆಯಲ್ಲ, ಅದಕ್ಕೂ ಹೋಲಿಕೆಗಳಾಗ್ತವೆ. ಒಂದು ಬಹಳ ಮುಖ್ಯವಾಗಿ ಎಷ್ಟು ಶವಗಳನ್ನು ಹೂತಿಟ್ಟಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಆತನಿಗೆ ಕೇಳ್ತಾ ಇರುವಂಥದ್ದು. ಎಲ್ಲೆಲ್ಲಿ ಹೂತಿಟ್ಟಿದೆಯಾ ಅನ್ನುವಂತಹ ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಮತ್ತೆ ಅವ್ರಿಗೂ ಕೂಡ ಆ ಅನುಮಾನಗಳನ್ನ ಕ್ಲಿಯರ್ ಮಾಡಿಕೊಡ್ಬೇಕಾಗಿದೆ. ಶವದ ಬಗ್ಗೆ ಯಾರು ಮಾಹಿತಿ ನೀಡ್ತಾ ಇದ್ರು, ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಈತನಿಗೆ ಶವದ ಮಾಹಿತಿಯನ್ನು ಕೊಟ್ಟವರು ಯಾರು ಅಂತೇಳಿ, ಈ ಹೂತಿಡೋದಕ್ಕೆ ಬೇಕಾಗಿ ಯಾರು ಮಾಹಿತಿ ಕೊಟ್ಟಿದ್ದಾರೆ,
ಹೇಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು, ಯಾವ ಸ್ವರೂಪದ ಮಾಹಿತಿಗಳು ಬರ್ತಾ ಇದ್ವು ನಿನಗೆ ಅನ್ನೋದರ ಬಗ್ಗೆ, ಇನ್ನು ಶವಗಳನ್ನು ಎಲ್ಲಿಂದ ತೆಗೆದುಕೊಳ್ತಾ ಇದ್ದೆ ಅನ್ನೋದರ ಬಗ್ಗೆಯೂ ಕೂಡ, ಎಲ್ಲಿಂದ ನೀನು ಈ ಶವಗಳನ್ನು ತೆಗೆದುಕೊಳ್ತಾ ಇದ್ದೆ ಅನ್ನೋದರ ಬಗ್ಗೆ, ಶವಗಳನ್ನು ಹೇಗೆ ತೆಗೆದುಕೊಂಡು ಹೋಗ್ತಿದ್ದೆ. ಯಾಕಂದರೆ ಒಂದು ಶವವನ್ನು ಸಾಗಿಸ್ಬೇಕು ಅಂತ ಹೇಳಿ ಆದರೆ ನೇರವಾಗಿ ಹೊತ್ಕೊಂಡಂತೂ ಹೋಗೋಕ್ಕಾಗೋದಿಲ್ಲ, ಹೆಂಗೆ ತಗೊಂಡು ಹೋಗಬೇಕು, ಎಲ್ಲಿಂದ ಶವವನ್ನು ಹೇಗೆ ತೆಗೆದುಕೊಂಡು ಹೋದೆ, ಈ ವಿಚಾರ ಬಹಳ ಮುಖ್ಯ ಆಗುತ್ತೆ. ಇಂಥದ್ದೇ ಜಾಗದಲ್ಲಿ ಹೂಳಬೇಕು ಅಂತ ಯಾರಾದರೂ ಹೇಳ್ತಿದ್ರಾ, ಅಂದರೆ ನಿಮಗೆ ಪರ್ಟಿಕ್ಯುಲರ್ ಅಂತ ಲೊಕೇಶನ್ ಹೇಳಿ ಅಲ್ಲಿ ಹೂತಿಡಬೇಕು ಅಂತ ಹೇಳ್ತಿದ್ರಾ, ಅಥವಾ ಹೂತಿಡುವ ಜಾಗ ನಿನ್ನ ಆಯ್ಕೆ ಆಗಿತ್ತಾ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬಹಳಷ್ಟು ಒಂದು ಕಡೆ ಅಲ್ಲಿ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಇಲ್ಲಿ ತಿಮರೋಡಿಯನ್ನು ಬಂಧಿಸಬೇಕು ಅನ್ನುವಂತಹ ರೀತಿಯಲ್ಲಿ BJP ನಾಯಕರುಗಳು ಮಾತನಾಡಿ ಅದೀಗ ಅವರದೇ ಶಾಸಕರಿಗೂ ಕೂಡ ಆಪತ್ತನ್ನು ತಂದುಕೊಟ್ಟಿರುವಂತಹ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ನೋಡಬೇಕು ಈ ವಿಚಾರದಲ್ಲಿ ಇನ್ನೂ ಏನೇನೆಲ್ಲ ನಡೆಯೋದಿದೆ. ಯಾಕಂದರೆ ಇದು ಒಂದು ಕಡೆಯಲ್ಲಿ ರಾಜಕೀಯದ ಅಸ್ತ್ರವಾಗಿಯೂ ಕೂಡ ಬಳಕೆ ಆಗ್ತಾ ಇರೋದ್ರಿಂದಾಗಿ ಅಂತಿಮವಾಗಿ ಇಲ್ಲಿ ಸತ್ಯ ಹೊರಗಡೆ ಬರುತ್ತಾ ಅಥವಾ ಈ ಅರ್ಧ ಸತ್ಯಗಳ ಮೂಲಕವಾಗಿಯೇ ಇಲ್ಲಿ ದಾಳಗಳನ್ನು ಉರುಳಿಸುವಂತಹ ನಿಟ್ಟಿನಲ್ಲಿ ಮಾತ್ರನೇ ಪ್ರಯತ್ನ ಮುಂದುವರಿಯುತ್ತಾ ಅನ್ನೋದನ್ನು ಗಮನಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.